ಮೊನ್ನೆಯಷ್ಟೇ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಗ್ರಾಮದಲ್ಲಿ ಹುಲಿ ದಾಳಿಯಿಂದ ರೈತರೊಬ್ಬರು ಮಾರಣಾಂತಿಕವಾಗಿ ಗಾಯಗೊಂಡು ಜೀವನ್ಮರಣದ ಹೋರಾಟ ನಡೆಸುತ್ತಿದ್ದಾರೆ. ಈ ಬೆನ್ನಲ್ಲೇ ನಿನ್ನೆ ಸರಗೂರು ತಾಲೂಕಿನ ರೈತ ರಾಜಶೇಖರ್ ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ. ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿತ್ತು. ಇದಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಎಚ್.ಡಿ. ಕೋಟೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಸೋದು ಬಿಟ್ಟು ಮೈಸೂರಿಗೆ ಯಾಕೆ ಮೃತದೇಹ ತಂದ್ರಿ ಅಂಥೇಳಿ ಗಲಾಟೆ ಆರಂಭಿಸಿದರು. ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತ ರೈತನ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಈ ವೇಳೆ ಶವಾಗಾರದ ಬಳಿ ಆಗಮಿಸಿದ ಸಚಿವ ಈಶ್ವರ ಖಂಡ್ರೆಗೆ ರೈತರು ಘೆರಾವ್ ಹಾಕಿದರು. ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿದರು. ಸೂಕ್ತ ಪರಿಹಾರ ಘೋಷಣೆ ಮಾಡಿ ಅಂಥೇಳಿ ಪಟ್ಟು ಹಿಡಿದರು. ಅಲ್ಲದೆ ಮೃತ ರೈತನ ಮೃತದೇಹವನ್ನು ಮೈಸೂರಿಗೆ ತಂದಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ನಿನ್ನೆ ಸರಗೂರಿನಲ್ಲಿಯೇ ಸಚಿವರು ಇದ್ರೂ ಕೂಡ ಘಟನಾ ಸ್ಥಳಕ್ಕೆ ಬರಲಿಲ್ಲ. ಇವತ್ತು ಘಟನಾ ಸ್ಥಳಕ್ಕೆ ಗಲಾಟೆ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಮೈಸೂರಿಗೆ ಮೃತದೇಹ ತಂದಿದ್ದೀರಿ ಅಂಥೇಳಿ ಸಚಿವರಿಗೆ ತರಾಟೆ ತೆಗೆದುಕೊಂಡ್ರು. ಮಾಹಿತಿ ಇತ್ತು, ಹೌದಾ ಸರ್? ಇದ್ದೆ ಅಲ್ವಾ ಸರ್? ಹುಲಿ ದಾಳಿ ಯಾವಾಗಾಗಿತ್ತು ಸರ್? ಆಯ್ತು ಸರ್, ಆಯ್ತು. ಪೊಲೀಸ್ ಅವರು ಈ ಮೃತ ವ್ಯಕ್ತಿನ ಇಲ್ಲಿಗೆ ಯಾಕೆ ಕರ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದು ಅದು ಸರಿಯಲ್ಲ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅವರು ನೆಂಟರು ಬೇಕಾಗಿರೋರು ಎಲ್ಲರೂ ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ. ಇವ್ರಿಗೆ ನಿಮ್ಗೆ ಏನೋ ಪತ್ರಕರ್ತರಿಗೆ ಇಷ್ಟ ಹೇಳೋದು, ಅಲ್ಲಿಗೆ ಬಂದ್ರೆ ಇವ್ರು ಜನ ಬಿಡಲ್ಲ ಇವ್ರನ್ನ ಅಂತ ಗೊತ್ತಿತ್ತು ಇವ್ರಿಗೆ. ಆಲ್ರೆಡಿ ಎರಡನೇ ಮೈಸೂರಿನ ಶವಾಗಾರಕ್ಕೆ ಯಾಕೆ ತಂದರು ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ. ಹೀಗಾಗಿ ಇಲ್ಲಿಗೆ ಬಂದಂತಹ ಸಚಿವರನ್ನೇ ರೈತರು ಮುತ್ತಿಗೆ ಹಾಕಿ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವೂ ಕೂಡ ಆಗಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರೈತ ಸಂಘದ ಮುಖಂಡರು ಜೊತೆಗೆ ಮೃತ ರೈತ ರಾಜಶೇಖರ್ ಅವರ ಕುಟುಂಬಸ್ಥರು ಕೂಡ ಈಗ ಇದ್ದಾರೆ. ಸರಗೂರಲ್ಲಿ ಕೋಟೆಲ್ ಹಾಸ್ಪಿಟ್ಲ್ ಇದೆ, ಇಲ್ಲಿ ತಗೊಂಬಂದಿರೋದು ನನಗೆ ಎಕ್ಸೆಪ್ಟ್ ಪ್ರಶ್ನೆ. ಅವ್ರು ಕಾರಣ ಕೊಡ್ತಾರೆ, ಆ ಕಾರಣ ಸಮಂಜಸವಾಗಿರಲ್ಲ, ಅಲ್ಲೇ ಮಾಡ್ಬೋದಾಯ್ತು. ಕಾರಣ ಯಾಕೆಂದರೆ ಅಲ್ಲಿ ಗ್ಯಾದರಿಂಗ್ ಆಗ್ತಾರೆ ಜನ, ಚಳುವಳಿಗಳು ಆಗ್ತವೆ, ಮತ್ತು ಮಂತ್ರಿ ಅಲ್ಲಿ ಬಂದು ನೋಡೋಕ್ಕಾಗಲ್ಲ, ಪ್ರತಿಭಟನೆ ಆಗ್ತವೆ, ಮತ್ತು ಮಂತ್ರಿ ಇಲ್ಲಿ ನೋಡಿಸ್ಬೇಕು, ಸುಸಲಿತವಾಗಿ ಸಮಸ್ಯೆನ ಬಗೆಹರಿಸ್ಬಿಡೋಣ ಅಂತ ಅವರು ಸೇಫ್ ಗಾರ್ಡ್ಗೋಸ್ಕರ ಇಲ್ಲಿ ತಂದಿರೋದು, ಅಲ್ಲೇ ಮಾಡ್ಬೋದಾಗಿತ್ತು. ಓವರಾಲ್ ಆಗಿ ಪ್ರಮುಖವಾಗಿ ಈಗ ನಿಮ್ಮ ತಂದೆಯವರ ಸಾವಿಗೆ ಸರ್ಕಾರದ ನೇರ ಹೊಣೆ ಇದೆ ಅಂತ ಅನ್ನಿಸ್ತದೆ. ನಿಜವೂ ಸರ್ಕಾರದ ನೇರ ಹೊಣೆಗಿಂತ ಅಧಿಕಾರಿಗಳ ನೇರ ಹೊಣೆ ಇದೆ. ಈಗ ಹೆಂಗೆ ಈಗ ಹೇಳ್ಬಿಡಿ ಅವರನ್ನೇ. ಈಗ ನಮ್ಮ ಅಪ್ಪನ ಇನ್ನೂ ಕೊಟ್ಟಿಲ್ಲ, ಅವರು ಮಿನಿಸ್ಟ್ರ್ ನೋಡೋಕ್ಕೋಸ್ಕರ ನಮ್ಮ ಅಪ್ಪನ ಇಲ್ಲಿ ಮೈಸೂರಿಗೆ ತಗೊಂಬಂದಿದ್ದಾರೆ. CM ನೋಡಬೇಕು ಅಂದರೆ ಒಂದು ನಾವೇ ಟ್ಯಾಕ್ಟ್ರ್ ತಗೋತೀವಿ, CMನು ವಿಧಾನಸೌಧಕ್ಕೆ ತಗೋ ಅಲ್ಲಿ ತೋರಿಸ್ಕೊಂಡೆ ಆಮೇಲೆ ಬೇಕಾದ್ರೆ ನಮ್ಮ ಊರು ತಗೋತೀವಿ. ಅವ್ರಿಗೆ ಹಂಗೆ ಅನ್ಸಿದ್ರೆ ಹೇಳ್ಬಿಡ್ಲಿ, ಬೇಕಾರೆ ಹಂಗೆ ಮಾಡಿಬಿಡ್ತೀವಿ. ಬ್ಯಾಕ್ ಟು ಬ್ಯಾಕ್ ಹುಲಿ ದಾಳಿಯಿಂದ ರೈತರ ಸಾವು ಅನ್ನುವಂಥದ್ದು ಮೈಸೂರಲ್ಲಿ ಭಾಳ ಅಂದರೆ ನಾವಿರೋದೇ ಹಿಂಗೆ, ನೀವು ಬೇಕಾದ್ರೆ ಸತ್ತೋಗಿ ಅನ್ನೋ ಮನಸ್ಥಿತಿಲಿದೆ ಸರ್ಕಾರ. ಅಷ್ಟೇ ಅಲ್ಲಿಗೆ ಯಾವ ಪರಿಹಾರ ಕಂಡುಕೊಳ್ಳೋಕೆ ಏನಿಲ್ಲ ಸರ್. ನಾವೆಲ್ಲ ಉಳುಗಳ ಸಮಾನ ರೀತಿಯಲ್ಲಿ ನಮ್ಮನ್ನು ನೋಡ್ತಾರೆ ಅವರು ಅಲ್ವಾ. 5 ವರ್ಷಕ್ಕೊಂದ್ಸರಿ ನಾವು ಇವ್ರಿಗೆ ಸಡನ್ನಾಗಿ ಜ್ಞಾಪಿಸ್ಕೊಬತ್ತೀವಿ. ಬರ್ತಾರೆ, ಮನೆಗೆ ಬರ್ತಾರೆ, ಓಟ್ ಹಾಕಿಸ್ಕೊಳ್ಳೋಕೆ ಮನೆ ಬಾಗಿಲಿಗೆ ಬರ್ತಾರೆ. ಆದರೆ ಇವತ್ತೊಂದು ಸಾವಾಗಿದೆ, ಅವ್ರು ಓಟ್ ಹಾಕಿರೋನೋ ಬಂದು ಅವನಿರೋ ಜಾಗಕ್ಕೆ ಕರೆಸ್ಕೊತಾನೆ. ಇದು ಇವತ್ತು ಪ್ರಜಾತಂತ್ರ ವ್ಯವಸ್ಥೆ. ಗಲಾಟೆ ಹೆಚ್ಚಾಗ್ತಿದ್ದಂತೆ ಯಾವುದೇ ಸ್ಪಷ್ಟ ನಿಲುವನ್ನು ತಾಳದೆ ಸಚಿವರು ಅಲ್ಲಿಂದ ಹೊರಟರು. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡ್ತೇವೆ, ಹೆಚ್ಚಿನ ಪರಿಹಾರಕ್ಕೂ ಪ್ರಯತ್ನಿಸ್ತೇವೆ, ಯಾರೇ ಅಕ್ರಮ ಮಾಡಿದರೂ ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೇವೆ ಅಂತಷ್ಟೇ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ರೈತರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡದ ಹಿನ್ನೆಲೆಯಲ್ಲಿ ಶವಾಗಾರದ ಮುಂದೆ ರೈತರು ಧರಣಿ ಮಾಡಿದರು. ನಂತರ ರೈತರ ಮನವೊಲಿಸಿ ಮೃತದೇಹವನ್ನು ರೈತನ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಯಿತು. ನಿಯಮಾನುಸಾರ 20 ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನು ಹೆಚ್ಚಿನ ಒಂದು ಸಹಕಾರ ಸರ್ಕಾರದಿಂದ ಏನು ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೇನೆ. ಎಲ್ಲೆಲ್ಲಿ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಇತ್ತು, ಹಿಂದೇನು MMLs ಹುಲಿ ಸಾವಾಗಿತ್ತು, ಕ್ರಮ ತಗೊಂಡಿದ್ದೇವೆ, ಸಸ್ಪೆಂಡ್ ಮಾಡಿದ್ದೇವೆ, ಎನ್ಕ್ವೈರಿನೂ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಈ ಘಟನೆಯಲ್ಲಿಯೂ ಸಹಿತ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದರೆ ಇವತ್ತು ನಿರ್ದಾಕ್ಷಿಣ್ಯವಾದಂಥ ಶಿಸ್ತು ಕ್ರಮ ತಗೋತೀವಿ. ಒಟ್ಟಾರೆ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ, ಚಿರತೆ ಹಾಗೂ ಆನೆಗಳ ದಾಳಿ ಹೆಚ್ಚಾಗ್ತಿದೆ. ವನ್ಯಜೀವಿ ಮತ್ತು ಮಾನವನ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಉಗ್ರ ರೂಪ ತಾಳ್ತಾ ಇದೆ. ಇದನ್ನು ತಡೆಯುವ ದೃಷ್ಟಿಯಲ್ಲಿ ಸರ್ಕಾರ ಗಂಭೀರ ಹೆಜ್ಜೆಯನ್ನಿಡಬೇಕಾದಂತಹ ತುರ್ತು ಅನಿವಾರ್ಯತೆ ಸೃಷ್ಟಿಯಾಗಿದೆ. KP ನಾಗರಾಜ್, ಪಬ್ಲಿಕ್ TV, ಮೈಸೂರು.